ರೌಡಿ ಚಟುವಟಿಕೆಗಳಿಗೆ ಕಡಿವಾಣ, 4 ಜಿಲ್ಲೆಗಳಲ್ಲಿ 22 ವಿಶೇಷ ತಂಡಗಳ ಕಾರ್ಯಾಚರಣೆ. 381 ರೌಡಿ ಶೀಟರ್ ಮನೆಗಳ ಮೇಲೆ ದಾಳಿ, ಅಕ್ರಮ ಚಟುವಟಿಕೆಗಳಿಗೆ ಕಠಿಣ ಕ್ರಮದ ಎಚ್ಚರಿಕೆ. ರೌಡಿ ಚಟುವಟಿಕೆಗಳಿಗೆ ಕಡಿವಾಣ, 4 ಜಿಲ್ಲೆಗಳಲ್ಲಿ 22 ವಿಶೇಷ ತಂಡಗಳ ಕಾರ್ಯಾಚರಣೆ. 381 ರೌಡಿ ಶೀಟರ್ ಮನೆಗಳ ಮೇಲೆ ದಾಳಿ, ಅಕ್ರಮ ಚಟುವಟಿಕೆಗಳಿಗೆ ಕಠಿಣ ಕ್ರಮದ ಎಚ್ಚರಿಕೆ. ಬಳ್ಳಾರಿ, ಜೂನ್ 22 ರೌಡಿ ಆಸಾಮಿಗಳ ಕಾನೂನುಬಾಹಿರ ಚಟುವಟಿಕೆಗಳನ್ನು ನಿಯಂತ್ರಿಸಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ಉದ್ದೇಶದಿಂದ ಬಳ್ಳಾರಿ, ವಿಜಯನಗರ, ರಾಯಚೂರು ಹಾಗೂ ಕೊಪ್ಪಲ್ ಜಿಲ್ಲೆಗಳಲ್ಲಿ ವಿಶೇಷ ಕಾರ್ಯಾಚರಣೆ ಕೈಗೊಳ್ಳಲಾಗಿದೆ ಎಂದು ಬಳ್ಳಾರಿ ವಲಯದ ಪೊಲೀಸ್ ಮಹಾನಿರೀಕ್ಷಕ ಐಜಿಪಿ ಹರೀಶ್ ಅವರು ತಿಳಿಸಿದರು. ನಗರದ ಜಿಲ್ಲಾ ಪೊಲೀಸ್ ಕಚೇರಿಯಲ್ಲಿ ಸೋಮವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಳ್ಳಾರಿ ಜಿಲ್ಲಾ ಪೊಲೀಸ್ ಅಧೀಕ್ಷಕರ ನೇರ ಮೇಲ್ವಿಚಾರಣೆಯಲ್ಲಿ ಬಳ್ಳಾರಿ ನಗರ, ಸಿರುಗುಪ್ಪ ಹಾಗೂ ತೋರಣಗಲ್ಲು ಉಪವಿಭಾಗಗಳಲ್ಲಿ ತಲಾ ಒಬ್ಬ ಡಿಎಸ್ಪಿ ನೇತೃತ್ವದಲ್ಲಿ 3 ಆಂಟಿ ರೌಡಿ ಸ್ಕ್ವಾಡ್ಗಳು, ರೌಡಿ ನಿಗ್ರಹ ತಂಡಗಳು ರಚಿಸಲಾಗಿದೆ ಎಂದರು. ಈ ತಂಡಗಳು ರೌಡಿ ಶೀಟರ್ಗಳ ಚಲನವಲನಗಳ ಮೇಲೆ ನಿಗಾ ಇಡುವುದು, ಹಳೆಯ ಪ್ರಕರಣಗಳ ಪರಿಶೀಲನೆ, ದಾಖಲೆ ನಿರ್ವಹಣೆ, ಪದೇ ಪದೇ ಅಪರಾಧ ಕೃತ್ಯಗಳಲ್ಲಿ ತೊಡಗುವವರ ವಿರುದ್ಧ ಗಡಿಪಾರು, ಗೂಂಡಾ ಕಾಯ್ದೆ ಹಾಗೂ ಕೋಕಾ ಕಾಯ್ದೆಯಡಿ ಕ್ರಮ ಜರುಗಿಸುವುದು ಸೇರಿದಂತೆ ಸೂಕ್ಷ್ಮ ಪ್ರದೇಶಗಳಲ್ಲಿ ದಿಢೀರ್ ತಪಾಸಣೆ ನಡೆಸುವ ಜವಾಬ್ದಾರಿ ಹೊಂದಿವೆ ಎಂದು ವಿವರಿಸಿದರು. ಇಂದು ಬೆಳಗಿನ ಜಾವ 5:30 ಗಂಟೆಯಿಂದ 4 ಜಿಲ್ಲೆಗಳಲ್ಲೂ ಏಕಕಾಲದಲ್ಲಿ ಕಾರ್ಯಾಚರಣೆ ನಡೆಸಿ ಬಳ್ಳಾರಿಯಲ್ಲಿ 104, ವಿಜಯನಗರದಲ್ಲಿ 106, ರಾಯಚೂರಿನಲ್ಲಿ 103 ಹಾಗೂ ಕೊಪ್ಪಲ್ನಲ್ಲಿ 68 ಸೇರಿ ಒಟ್ಟು 381 ರೌಡಿ ಶೀಟರ್ಗಳ ಮನೆಗಳ ಮೇಲೆ ದಾಳಿ ನಡೆಸಲಾಗಿದೆ ಎಂದು ಹೇಳಿದರು. ಈ ವೇಳೆ ಬಳ್ಳಾರಿಯ ಎಪಿಎಂಸಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಆಂಧ್ರ ಮೂಲದ ಸೀತಾರಾಮ್ ಎಂಬಾತನ ಮನೆಯಲ್ಲಿ ಏರ್ಗನ್ ಹಾಗೂ ಸಹಿ ಮಾಡಲಾದ ಸ್ಟಾಂಪ್ ವೇವರ್ಗಳು ಪತ್ತೆಯಾಗಿದ್ದು, ಈ ಕುರಿತು ಸಮಗ್ರ ತನಿಖೆ ನಡೆಸಲಾಗುತ್ತಿದೆ ಎಂದು ತಿಳಿಸಿದರು. 4 ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಒಟ್ಟು 3811 ರೌಡಿ ಶೀಟರ್ಗಳು ದಾಖಲಾಗಿದ್ದು, ಬಳ್ಳಾರಿಯಲ್ಲಿ 664, ವಿಜಯನಗರದಲ್ಲಿ 633, ರಾಯಚೂರಿನಲ್ಲಿ 1560 ಹಾಗೂ ಕೊಪ್ಪಲ್ನಲ್ಲಿ 954 ರೌಡಿ ಶೀಟರ್ಗಳಿದ್ದಾರೆ ಎಂದು ಮಾಹಿತಿ ನೀಡಿದರು. ಅಕ್ರಮ ಮರಳು ಸಾಗಣೆ, ಮಟ್ಕಾ, ಜೂಜಾಟ, ಇಸ್ಪೀಟ್ ಹಾಗೂ ಇತರೆ ಅಕ್ರಮ ಚಟುವಟಿಕೆಗಳಲ್ಲಿ ನೇರವಾಗಿ ಅಥವಾ ಬೇನಾಮಿ ರೂಪದಲ್ಲಿ ಭಾಗಿಯಾಗುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ ಅವರು, ರೌಡಿ ಶೀಟರ್ಗಳನ್ನು ಸಮಾಜದ ಮುಖ್ಯವಾಹಿನಿಗೆ ತರುವುದು ಪೊಲೀಸ್ ಇಲಾಖೆಯ ಉದ್ದೇಶವಾಗಿದೆ. ಆದರೆ ಅಪರಾಧ ಚಟುವಟಿಕೆ ಮುಂದುವರಿಸಿದರೆ ನಿರ್ದಾಕ್ಷಿಣ್ಯ ಕ್ರಮ ಅನಿವಾರ್ಯ ಎಂದರು. ಪ್ರಸ್ತುತ 4 ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಒಟ್ಟು 22 ವಿಶೇಷ ತಂಡಗಳು ಕಾರ್ಯನಿರ್ವಹಿಸುತ್ತಿವೆ. ಬಳ್ಳಾರಿಯಲ್ಲಿ 5 ಸರ್ಕಲ್ ಹಾಗೂ 8 ಪೊಲೀಸ್ ಠಾಣೆಗಳು, ವಿಜಯನಗರದಲ್ಲಿ 7 ಸರ್ಕಲ್ ಮತ್ತು 4 ಪೊಲೀಸ್ ಠಾಣೆಗಳು, ರಾಯಚೂರಿನಲ್ಲಿ 7 ಸರ್ಕಲ್ ಮತ್ತು 7 ಪೊಲೀಸ್ ಠಾಣೆಗಳು ಹಾಗೂ ಕೊಪ್ಪಲ್ನಲ್ಲಿ 3 ಸರ್ಕಲ್ ಮತ್ತು 7 ಪೊಲೀಸ್ ಠಾಣೆಗಳು ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿವೆ ಎಂದು ಹೇಳಿದರು. ಕೊಲೆ ಪ್ರಕರಣಗಳಲ್ಲಿ ಭಾಗಿಯಾಗಿರುವ ಆರೋಪಿಗಳ ಸಂಖ್ಯೆಯನ್ನು ಉಲ್ಲೇಖಿಸಿದ ಅವರು, ಬಳ್ಳಾರಿಯಲ್ಲಿ 126, ರಾಯಚೂರಿನಲ್ಲಿ 100, ಕೊಪ್ಪಲ್ನಲ್ಲಿ 80 ಹಾಗೂ ವಿಜಯನಗರದಲ್ಲಿ 71 ಮಂದಿ ವಿವಿಧ ಕೊಲೆ ಪ್ರಕರಣಗಳಲ್ಲಿ ಆರೋಪಿಗಳಾಗಿದ್ದಾರೆ ಎಂದರು. ಗಡಿಪಾರು ಪ್ರಕ್ರಿಯೆ ಕುರಿತು ಮಾಹಿತಿ ನೀಡಿದ ಅವರು, 2025ರಲ್ಲಿ ಬಳ್ಳಾರಿಯಲ್ಲಿ 35 ಪ್ರಸ್ತಾವನೆಗಳು ಸಲ್ಲಿಕೆಯಾಗಿದ್ದು, 2 ಆದೇಶಗಳು ಹೊರಬಿದ್ದರೆ 33 ಪ್ರಸ್ತಾವನೆಗಳು ಬಾಕಿ ಇವೆ. ವಿಜಯನಗರದಲ್ಲಿ 9 ಪ್ರಸ್ತಾವನೆಗಳಲ್ಲಿ 3 ಆದೇಶಗಳು ಹೊರಬಿದ್ದಿದ್ದು 6 ಬಾಕಿ ಇವೆ. ರಾಯಚೂರಿನಲ್ಲಿ 40 ಪ್ರಸ್ತಾವನೆಗಳಲ್ಲಿ 2 ಮಂದಿಗೆ ಗಡಿಪಾರು ಆದೇಶ ನೀಡಲಾಗಿದೆ. ಕೊಪ್ಪಲ್ನಲ್ಲಿ 5 ಪ್ರಸ್ತಾವನೆಗಳಲ್ಲಿ 3 ಮಂದಿಯನ್ನು ಗಡಿಪಾರು ಮಾಡಲಾಗಿದೆ ಎಂದು ವಿವರಿಸಿದರು. ಪ್ರಸ್ತುತ 4 ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಒಟ್ಟು 48 ರೌಡಿ ಶೀಟರ್ಗಳು ನ್ಯಾಯಾಂಗ ಬಂಧನದಲ್ಲಿದ್ದು, ಬಳ್ಳಾರಿಯಲ್ಲಿ 13, ರಾಯಚೂರಿನಲ್ಲಿ 10, ಕೊಪ್ಪಲ್ನಲ್ಲಿ 19 ಹಾಗೂ ವಿಜಯನಗರದಲ್ಲಿ 6 ಮಂದಿ ಜೈಲಿನಲ್ಲಿದ್ದಾರೆ ಎಂದು ಐಜಿಪಿ ಹರೀಶ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಬಳ್ಳಾರಿ ಜಿಲ್ಲಾ ವರಿಷ್ಠ ಅಧಿಕಾರಿಗಳಾದ ಡಾ ಸುಮಂಡಿ ಬೆನ್ನಿಕರ್, ಅಡಿಷನಲ್ ಎಸ್ಪಿ ನವೀನ್ ಕುಮಾರ್ ಬಳ್ಳಾರಿ, ಡಿವೈಎಸ್ಪಿ ಗೋವಿಂದ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ವರದಿ ಆಲಂ ಪಾಷಾ, 1X ನ್ಯೂಸ್, ಬಳ್ಳಾರಿ.